ಅದು ಆ ಮುಂಡದಿ ಕೇಳದೆ ಬೇಡ ಅಂತ ಕೇಳಲಿಲ್ಲ. ತಗೊಂಡೋಗಿ ಸೀದಾ ಏನು ನಮ್ಮ ಅಪ್ಪ ಆದಮೇಲೆ ನಾನಾದ್ಮೇಲೆ ನನ್ನ ಮಗ ಬಾಂಬೆ ಕರ್ನಾಟಕದಲ್ಲಿ ಬಸವ ಜನ್ಮಭೂಮಿ ಅದು ನಡೆಯಲ್ಲ ಅಲ್ಲಿ. ಅಲ್ಲೂ ಆ ಪಠಾಣ ಎದುರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮಾಮೂಲಿ ಕಾರ್ಯಕರ್ತ ಅಂತ ಯತ್ನಾಳ ಬಿತ್ನಾಳ ಎಲ್ಲ ಹೋಗಿ ಹಿಂದೂ ಮುಸ್ಲಿಮು ಎಲ್ಲ ಮಾಡಿದ್ರಿ. ಏನಾಯ್ತು ಬೊಮ್ಮಾಯಿ, ನಿಮ್ಮಪ್ಪನ ಸಮಾಧಿ ಮುಂದೆ ಹೋಗಿ ಕೂತ್ಕೊ ನೀನು. ನಿಮ್ಮಪ್ಪ ಯಾವ ಸಿದ್ಧಾಂತದಲ್ಲಿದ್ದವರು? ಅಧಿಕಾರದ ಆಸೆ ದುಡ್ಡಿಗೆ ಆಸೆಗೆ ಇವತ್ತು ನೀನು ನಿನ್ನ ಮಗನಿಗೂ ಬಲಿ ಕೊಟ್ಟೆ. ಬರೆದಿಟ್ಕೊಳ್ಳಿ, ಆ ಭಾಗದಲ್ಲಿ ನಿಮಗೆ ಇನ್ನು ಭವಿಷ್ಯ ಇಲ್ಲ. ಬರೀ ನಾನು ವಿಡಿಯೋ ಹಾಕಿ ಇಷ್ಟು ಪರಿಸ್ಥಿತಿ ಆಗಿದೆ. ನಾನೇ ಬಂದಿರ್ತಿದ್ರೆ ಇನ್ನೂ ಅದಕ್ಕೆ ಓಟ್ನಲ್ಲಿ ನೀವು ಸೋಲ್ತಿದ್ರಿ. ನಾನು ಹುಟ್ಟಿದ ಜಿಲ್ಲೆ ಅದು ಗೊತ್ತೈತೆ ನಿನಗೆ. ಬಸವಣ್ಣ 77ರಲ್ಲಿ ನಿಮ್ಮ ಪೂಜ್ಯ ತಂದೆಯವರು, ಇವತ್ತು SR ಬೊಮ್ಮಾಯಿ ಅವ್ರಿಗೆ ಪೂಜ್ಯರು ಅಂತ ಕರಿತೀವಿ ನಾವು. ನಮ್ಮ ತಂದೆ ಸಮಾನ ಅವರು. ಯಾಕೆ? ಅವ್ರದ್ದೊಂದು ಸಿದ್ಧಾಂತ ಇತ್ತು. ಒಂದು ಮಾತು ಕೊಟ್ಟರೆ ಒಂದೇ ಮಾತಿಗೆ ನಿಲ್ಲೋರು. ಆದರೆ ಇವತ್ತು ನೀನು ಶಿಗ್ಗಾವೆಲ್ ಮುಸ್ಲಿಮ್ಸ್ ನಿನಗೆ ಓಟ್ ಕೊಟ್ಟಿಲ್ಲ. ಲಾಸ್ಟ್ ಟೈಮು ನೀನು BJPಲಿದ್ದರೂ ನಿನಗೆ ಓಟ್ ಕೊಟ್ಟರು. 30,000 ಲೀಡ್ನಲ್ಲಿ ಗೆದ್ದೆ ನೀನು. ಆದರೆ ಈ ಸಲ ಯಾಕೆ ಕೈ ಬಿಟ್ಟರು? ನಿಮ್ಮ ಅತಂತ್ರವಾದಂಥ ನಿಲುವು. ಮತಭೇದ ಇರಬೇಕಪ್ಪ, ಆದರೆ ಮನಭೇದ ಆಗಬಾರ್ದು. BJP ಅವರದ್ದು ಮತಭೇದ ಅಲ್ಲ, ಮನಭೇದ. ಮನಸ್ಸುಗಳನ್ನು ಕೆಡಿಸ್ತಕ್ಕಂಥದ್ದು.